ಅಲ್ಲ ಗುರು, ಒಂದು ಹೇಳ್ತೇನೆ ಕನ್ನಡ ಕೇಳಿಸ್ಕೊಳ್ಳಿ. ನಮ್ಮ ಅಪ್ಪು ಬಾಸ್ ಮೂವಿ ನಿಮ್ಗೆ ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೂ ರಿಲೀಸ್ ಆಗೇ ಆಗುತ್ತೆ. ಒಂದು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ TV9, ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್, ಕೇಳಿಸ್ಕೊಳ್ಳಿ ಸರ್. ನೀವು ತೆಲುಗು ಅವ್ರದ್ದು ಬಕೆಟ್ ಇಡೋದು ಬಿಟ್ಬಿಟ್ಟು ಫಸ್ಟು ಕನ್ನಡ, ನಮ್ಮ ಲ್ಯಾಂಗ್ವೇಜ್, ನಮ್ಮ ಭಾಷೆ ಮೂವಿಗಳನ್ನ ಸಪೋರ್ಟ್ ಮಾಡೋದು ಕಲೀರಿ. ಸಾಕಾಗಿರ್ಬೇಕು. ಈ ಅಭಿಮಾನಿ ಸೇರಿಸಿ ನಾವು 2 ಅಭಿಮಾನಿಗಳು ಕಂಡುಕೊಂಡಿದ್ದೀವಿ. ನಾವು ಶಪಥ ಮಾಡ್ತೀವಿ, ಇನ್ಮೇಲಾದ್ರೂ TRPನ ಮೇಲ್ ಮಾಡ್ತೀವಿ. TRP is everything. TV9 is TRP. TRP is TV9. ದಿನ ಸುಮಾರು 50 ಪೇಷಂಟ್ಸ್ ನೋಡ್ತೇವೆ, ಅಂದ್ರೆ ತಿಂಗಳಿಗೆ 1,000ದಷ್ಟು. ನನ್ನ ಹೆಸರು ವಿಜಯ್. ಸುಮಾರು 1 ವರ್ಷದಿಂದ ಟಿವಿನ ನೋಡ್ತಾ ಇದ್ದೀನಿ. ತುಂಬಾ ಜನ ಹೇಳಿದ್ರು TRPಗೋಸ್ಕರ ಮಾಡ್ತಾ ಇದಾರೆ, ನೋಬೇಡ ಅಂತ. ಬಟ್ ಹೀಗೂ ಉಂಟೆ, ಹಾಗೂ ಉಂಟೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ನನ್ನ ಆಪರೇಷನ್ ಮತ್ತೆ ನಾನು ಬದುಕ್ತೀನಿ, ಟಿವಿನ ನೋಡೋಕ್ಕಾಗುತ್ತೆ. ದುರದೃಷ್ಟ ಏನಂದ್ರೆ ವಿಜಯವ್ರನ್ನ ಕಾಪಾಡೋಕ್ಕಾಗಿಲ್ಲ. TV9, ಸುವರ್ಣ TV, ಪಬ್ಲಿಕ್ TV ಇವೆಲ್ಲ ಮಾರಕ. मैं वापस आ गया, तू फिर से डरेगा. किस तरह फ्लॉप हुआ, अब क्या करेगा? मैं पहले से फेमस था, शान. ಅದೆಂಗೆ ಧೂಮಪಾನ ಮತ್ತೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕನೋ ಹಂಗೆ TV9 ಮತ್ತೆ ಹಲವಾರು ನ್ಯೂಸ್ ಚಾನೆಲ್ಸ್ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕನೇ. ನಾನು ಟೈಟಲಲ್ಲಿ ಹೇಳಿದ್ದೀನಿ, ದ್ವಿತ್ವ ವಾಸ್ ಟ್ರೋಲ್ಡ್ ಬೈ TV9 ಅಂತ. ಹೆಂಗಪ್ಪ ಅಂದರೆ ಇಲ್ಲಿ ಪ್ರೂಫ್ ಹಾಕಿದ್ದೀನಿ ನೋಡಿ. ಇವತ್ತು ಒಂದು ಶೋ ಮಾಡಿದ್ದಾರೆ, ದ್ವಿತ್ವ ಅನ್ನೋ ಟೈಟಲಲ್ಲಿ ಪವರ್ ಇಲ್ವಂತೆ, ದ್ವಿತ್ವ ಅನ್ನೋ ಟೈಟಲ್ ಚೆನ್ನಾಗೇ ಇಲ್ವಂತೆ. ದ್ವಿತ್ವ ಅನ್ನೋ ಟೈಟಲ್ ಪವರ್ ಇದೆಯೋ ಇಲ್ವೋ ನಾವು ಸೈಡ್ಗಿಡೋಣ. ನಿಮ್ಮ ನ್ಯೂಸ್ ಚಾನಲಲ್ಲಿ ನ್ಯೂಸ್ ಇದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ಫಸ್ಟು ಯೋಚನೆ ಮಾಡಿಬಿಟ್ಟು ಚೆನ್ನಾಗಿ ಶೋಸ್ ಮಾಡಿ. ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ. ಫಸ್ಟು ನಿಮ್ಮದು ನೀವು ತೊಳ್ಕೊಂಡ್ರೆ ಆಮೇಲೆ ಬೇರೆಯವ್ರು ತೊಳಿಯೋರಂತೆ, ಆಯಿತಾ? ಯಾಕಪ್ಪ ಈ ಥರ ಹೇಳ್ತಾ ಇದೆಯಾ ಅಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಇರೋ ಹೊಂಬಾಳೆ ಪ್ರೊಡಕ್ಷನ್ಸ್ ಅಂದರೆ ನಮ್ಮ TV9ಗೆ ಆಗೋದೇ ಇಲ್ಲ. ಅದು ಯಾಕೋ ಗೊತ್ತಿಲ್ಲ. KGF 2 ರಿಲೀಸ್ ಟೈಮಲ್ಲಿ KGF 2 ಡಿಪ್ರಮೋಟ್ ಮಾಡಿದ್ರು, ಯುವರತ್ನ ಟೈಮಲ್ಲಿ ಯುವರತ್ನ ಡಿಪ್ರಮೋಟ್ ಮಾಡಿದ್ರು. ಇವಾಗ ದ್ವಿತ್ವ ಜಸ್ಟ್ ಟೈಟಲ್ ಲಾಂಚ್ ಆಯಿತು, ಆವಾಗಲೇ ಸ್ಟಾರ್ಟ್. ಒಂದು ಟೈಟಲ್ಗೆ ಇಷ್ಟು ಸುರ್ಕೊಂತ ಇದ್ದೀರಾ ಅಂದರೆ ಇನ್ನು ಟೀಸರು, ಫಸ್ಟ್ ಲುಕ್ಕು, ಟ್ರೇಲರ್ ಅವೆಲ್ಲ ಬಂದರೆ ನೀವು ಊರೇ ಬಿಟ್ಬಿಡ್ತೀರೇನೋ. ಅಲ್ಲ ಗುರು, ಒಂದು ಹೇಳ್ತೇನೆ ಕನ್ನಡ ಕೇಳಿಸ್ಕೊಳ್ಳಿ. ನಮ್ಮ ಅಪ್ಪು ಬಾಸ್ ಮೂವಿ ನಿಮ್ಗೆ ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೂ ರಿಲೀಸ್ ಆಗೇ ಆಗುತ್ತೆ. ಒಂದು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ TV9, ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್, ಕೇಳಿಸ್ಕೊಳ್ಳಿ ಸರ್. ನೀವು ತೆಲುಗು ಅವ್ರದ್ದು ಬಕೆಟ್ ಇಡೋದು ಬಿಟ್ಬಿಟ್ಟು ಫಸ್ಟು ಕನ್ನಡ, ನಮ್ಮ ಲ್ಯಾಂಗ್ವೇಜ್, ನಮ್ಮ ಭಾಷೆ ಮೂವಿಗಳನ್ನ ಸಪೋರ್ಟ್ ಮಾಡೋದು ಕಲೀರಿ. ಅದೇ RRR ಇಲ್ಲ ಬಾಹುಬಲಿ 2 ಬಗ್ಗೆ ಹೆಂಗೆ ಮಾತಾಡ್ತೀರಾ ಅಂದರೆ, RRR ಬಜೆಟ್ ಎಷ್ಟು ಗೊತ್ತಾ? RRR ಪ್ರೀ ಬಿಸ್ನೆಸ್ ಅವಾಗಲೇ ಎಷ್ಟಿದೆ ಗೊತ್ತಾ? RRR ಡೈರೆಕ್ಟರ್ ಯಾರು ಗೊತ್ತಾ? RRR ಮೂವಿ ಹೆಂಗಿದೆ ಗೊತ್ತಾ? ಏನಿತ್ತು ರಹಸ್ಯ? ಈಗೂ ಉಂಟೆ, ಹಾಗೂ ಉಂಟೆ, ಎಲ್ಲ ಉಂಟೆ ಅಂತ ಮಾಡ್ತೀರಾ ಶೋಗಳು. ನಮ್ಮ ಆಕ್ಟರು, ನಮ್ಮ ಪವರ್ ಸ್ಟಾರು, ನಮ್ಮ ಸೂಪರ್ ಸ್ಟಾರು ಒಂದು ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಟೈಟಲ್ ಬಂದಿದೆ, ಇನ್ನು ಫಸ್ಟ್ ಲುಕ್ ಕೂಡ ಬಂದಿಲ್ಲ, ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿಲ್ಲ. ಸುಮ್ಮನೆ ಏನೋ ಬಿಟ್ಟವ್ರೆ, ಪ್ರಮೋಟ್ ಮಾಡೋಣ ಇಲ್ಲ ಸಪೋರ್ಟ್ ಮಾಡೋಣ ಇಲ್ಲ, ಇಷ್ಟ ಆಗಿಲ್ಲ ಅಂತ ತಿಗಾ ಮುಚ್ಕೊಂಡು ಇರೋಣ ಅನ್ನೋದು ಬಿಟ್ಟು ಬಂದ್ಬಿಟ್ಟು ಅದ್ರಲ್ಲಿ ಪವರ್ ಇಲ್ಲ, ಅದಿಲ್ಲ ಇದಿಲ್ಲ. ಯಾಕೆ ಗುರು ನಿಮ್ಗೆ ಅವೆಲ್ಲ ಬೇಕು ಸ್ವಾಮಿ? ನಿನಗೆ ಯಾಕಪ್ಪ ಬೇಕು? ನಿನ್ನ ನ್ಯೂಸ್ ಚಾನಲ್ ಇದೆ ತಾನೇ, ನ್ಯೂಸ್ ಚಾನಲ್ ಮಾಡ್ಕೋ. ಫಸ್ಟ್ ಆಫ್ ಆಲ್ ನ್ಯೂಸ್ ಚಾನಲಲ್ಲಿ ಸಿನಿಮಾ ಬಗ್ಗೆ ಮಾತಾಡೋದೇ ತಪ್ಪು. ಮಾತಾಡ್ತಾ ಇದ್ದೀರಾ ಅಂದರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ನೋಡಿ. ನಾನು ಈ ಜೋಶಲ್ಲಿ ಒಂದು ಹೇಳಿದೆ, ತೆಲುಗು ಮೂವಿ ರಿಲೀಸ್ ಆದರೆ ತುಂಬ ಸಪೋರ್ಟ್ ಮಾಡ್ತಾರೆ, ಕನ್ನಡ ಮೂವಿ ರಿಲೀಸ್ ಆದರೆ ಸಪೋರ್ಟ್ ಮಾಡಲ್ಲ ಅಂತ. ಇದು ನೀವು ಅಬ್ಸರ್ವ್ ಮಾಡಿ, ಪ್ರೇಕ್ಷಕರು ಯಾರೇ ನಾನು ನೋಡ್ತಾ ಇದ್ದೀರಾ, ವ್ಯೂವರ್ಸ್ ನೋಡ್ತಾ ಇದ್ದೀರಾ, ನೀವು ಅಬ್ಸರ್ವ್ ಮಾಡಿ. TV9 ಆದರೂ ಆಗಲಿ, ಬೇರೆ ನ್ಯೂಸ್ ಚಾನಲ್ ಆದರೂ ಆಗಲಿ, ಯಾವುದೋ ತೆಲುಗು ಆ್ಯಕ್ಟರ್ ಬಗ್ಗೆ ಮಾತಾಡುವಾಗ ಸಖತ್ ಬಿಲ್ಡಪ್ ಕೊಟ್ಟು ಮಾತಾಡ್ತಾರೆ, ಸಖತ್ತಾಗಿ ಮಾತಾಡ್ತಾರೆ, ಒಂದು ರೇಂಜಲ್ಲಿ ಮಾತಾಡ್ತಾರೆ. ಬಟ್ ನಮ್ಮ ಕನ್ನಡ ಹೀರೋ ಬಗ್ಗೆ ಮಾತಾಡುವಾಗ ಏನೋ ಮೀಡಿಯೋಕರ್, ಏನೋ ಮೀಡಿಯಂ ಲೆವೆಲ್ಲು, ಏನೋ ನಮ್ಗೆ ಅಷ್ಟೊಂದು ಹವಾ ಇಲ್ಲ, ಏನೋ ನಮ್ಗೆ ಏನಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಯಾಕೆ? ಅಲ್ಲ ಯಾಕೆ? ಇವಾಗ ಫಸ್ಟು ನಮ್ಮವರೇ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನು ಬೇರೆಯವ್ರು ಅದು ಹೆಂಗೂ ಸಪೋರ್ಟ್ ಮಾಡ್ತಾರೆ? KGF ಅನ್ನೋ ಮೂವಿ ಬೇರೆ ಸ್ಟೇಟ್ಗಳೆಲ್ಲ ಹವಾ ಸೃಷ್ಟಿ ಮಾಡಿದೆ, ಬೇರೆ ಸ್ಟೇಟ್ಗಳೆಲ್ಲ ಫ್ಯಾನ್ ಸೃಷ್ಟಿ ಮಾಡ್ತಾ ಇದೆ, ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ KGF ಒಂದೇ ಮೂವಿಗೆ ನಿಂತೋಗ್ಬೇಕಾ ಅದು? ಓಕೆ, KGF 2 ಕೂಡ ಆಬ್ವಿಯಸ್ಲಿ ಆ ಫ್ಯಾನ್ KGF ಅನ್ನೋ ಮರ್ಚೆಂಡೈಸ್ ಏನಿದೆ, ಮರ್ಚೆಂಡೈಸ್ ಅಂತಾರೆ, ಸೀರೀಸ್ ಅಂತಾರೆ, ಏನಾದರೂ ಅಂದ್ಕೊಳ್ಳಿ. ನಾನು ಸ್ವಲ್ಪ ಜೋಶಲ್ಲಿದ್ದೀನಿ, ಸ್ವಲ್ಪ ತಪ್ಪು ಮಾತಾಡೋದು ದಯವಿಟ್ಟು ಸ್ವಲ್ಪ
ಬೇರೆ ಮಾಡಿ ನನ್ನ ಜೊತೆ. KGF ಆದ್ರೂ ಆಗಲಿ KGF 2 ಅಲ್ಲಿಗೆ ನಿಂತು ಹೋಗ್ಬೇಕಾ? ಬೇರೆ ಮೂವಿ ಬೆಳಿಬಾರ್ದಾ? ಬೆಳಿಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮವ್ರು ಸಪೋರ್ಟ್ ಮಾಡಬೇಕು ಗುರು. ನಮ್ಮ ಮೀಡಿಯಾ ಚಾನಲ್ಸೇ ಈ ಥರ ಮಾಡಿದ್ರೆ ಇನ್ನೆಲ್ಲಿ ಹೋಗೋಣ? TV9 ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಲೀಡಿಂಗ್ ನ್ಯೂಸ್ ಚಾನಲ್ಸ್. ಈ ಥರ ಚಾನಲ್ ಬಂದ್ಬಿಟ್ಟು ನಮ್ಮ ಕನ್ನಡ ಮೂವಿನ ಡಿಪ್ರಮೋಟ್ ಮಾಡಿದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಇನ್ನು ಫಸ್ಟ್ ಆಫ್ ಆಲ್ ಅದು ಪೋಸ್ಟರ್ ರಿಲೀಸ್ ಆಗಿಲ್ಲ, ಟೀಸರ್ ಅಂತೂ ಬಿಟ್ಟಾಕಿ, ಪೋಸ್ಟರ್ ರಿಲೀಸ್ ಆಗಿಲ್ಲ, ಶೂಟಿಂಗೇ ಸ್ಟಾರ್ಟ್ ಆಗಿಲ್ಲ. ಅಂಥ ಮೂವಿನ ತೊಗೊಂಡೋಗ್ಬಿಟ್ಟು ಇವರು ಇವಾಗಲೇ ಡಿಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಯಾರಾದರೂ ದೊಡ್ಡ ಆ್ಯಕ್ಟರ್ ಒಂದು ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ ಭಯ ಬಿದ್ದುಬಿಡ್ತಾರೆ. ಬೇಡಪ್ಪ, ನಮ್ಮ ಫ್ಯಾನ್ಸ್ಗೆ ಫೈಟ್ಸ್ ಇಷ್ಟ, ನಮ್ಮ ಫ್ಯಾನ್ಸ್ಗೆ ಜಾಸ್ತಿ ಬಿಲ್ಡಪ್ ಡೈಲಾಗ್ ಇಷ್ಟ, ಇಲ್ಲ ನಮ್ಮ ಫ್ಯಾನ್ಸ್ಗೆ ನಾವು ಓಡಿದ್ರೆ ಹಿಂಗೆ ಬೌನ್ಸ್ ಆಗ್ಬಿಟ್ಟು ಎಗರೋದು ಇಷ್ಟ, ವಾಪಸ್ ಬರೋದು ಇಷ್ಟ, ನಾವು ಆ ಮೂವಿ ಮಾತ್ರ ಮಾಡೋಣ ಅಂತ ಫಿಕ್ಸ್ ಆಗಿಬಿಡ್ತಾರೆ. ಯಾಕಂದರೆ ಇಂಥವರು ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡಿದ್ರೆ ತಾನೆ ಅವರು ಮಾಡೋದು. ಇವಾಗ ಓಪನ್ ಆಗಿ ಹೇಳ್ತೀನಿ, ನಾನು ಒಬ್ಬ ಅಪ್ಪು ಬಾಸ್ ಫ್ಯಾನ್ ಆಗ್ಬಿಟ್ಟು ನಾನು ಅಪ್ಪು ಬಾಸ್ಗೆ ನೀವು ಎಕ್ಸ್ಪೆರಿಮೆಂಟಲ್ ಮೂವಿ ಮಾಡಿದಾಗ ಸಪೋರ್ಟ್ ಮಾಡಿದ್ರೆ ನಮ್ಮ ಅಪ್ಪು ಬಾಸ್ ಇನ್ನಷ್ಟು ಮಾಡ್ತಾರೆ, ಇನ್ನಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಬೇಡ, ಆ ಮೂವಿ ಇಟ್ಟಾಗಲಿಲ್ಲ, ಪ್ರೊಡ್ಯೂಸರ್ಗೂ ಲಾಸ್ ಆಗೋದು ಬೇಡ, ಡೈರೆಕ್ಟರ್ ಕೂಡ ಲಾಸ್ ಆಗೋದು ಬೇಡ, ನನಗೂ ಹೆಸರು ಹೋಗೋದು ಬೇಡ, ನಾವು ಬೇರೆ ನಮ್ಮ ರೂಟೀನ್ ಮೂವೀಸ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿಬಿಡ್ತಾರೆ. ಅಲ್ಲ, ನಾನು ಹೇಳ್ತೇನೆ TV9 ನ್ಯೂಸ್ ಚಾನಲ್ ಅವರೇ, ನೀವು ಇನ್ನೂ ಚೇಂಜ್ ಆಗ್ತೀರಾ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಇಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಆದರೂ ಏನಾದ್ರು ಇದ್ದರೆ, ಇಷ್ಟೇ ಏನಾದ್ರು ಇದ್ದರೆ ದಯವಿಟ್ಟು ನಮ್ಮ ಕನ್ನಡ ಮೂವೀಸ್ನ ಡಿಪ್ರಮೋಟ್ ಮಾಡಬೇಡಿ. ಈ ವಿಡಿಯೋ ನೋಡಿ ನೀವು ತುಂಬ ಉರ್ಕೊಂಡಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ನಮ್ಮನ್ನ ಉರಿಸಿದ್ದೀರಾ. ನೀವು ನಮ್ಮ ಉರಿಸಿದ್ರೆ ನಾವು ಡಬಲ್ ಉರಿಸ್ತೀವಿ, ತ್ರಿಬಲ್ ಉರಿಸಿದ್ರೆ 4 ಟೈಮ್ಸ್ ಉರಿಸ್ತೀವಿ. ಅದೇನೋ ಚಾಲೆಂಜ್ ನಡೀತಾ ಇದೆಯಲ್ಲ, 1x 2x 3x 4x ಸ್ಪೈಸಿ ಚಾಲೆಂಜ್ ಅಂತ. ಅದೇ ಥರ ನಮ್ಮ ಚಾನಲಲ್ಲಿ ನಾವು ಚಾಲೆಂಜಾಗಿ ಮಾಡ್ಕೊಂಡು ಹೋಗ್ತೀವಿ. ನೀವು ಮಾಡಿದ್ರೆ ನಾವು ಮಾಡ್ತೀವಿ, ನಾವಂತೂ ಬಿಟ್ಕೊಡೋ ಪ್ರಸಕ್ತಿನೇ ಇಲ್ಲ. ಬಿಕಾಸ್ ನೋಡ್ರಪ್ಪ, ನಾವು ಅಪ್ಪು ಬಾಸ್ ಫ್ಯಾನು, ಅದಕ್ಕೆ ಮೇಲೆ ನಾವು ಕನ್ನಡಿಗ. ನಾನು ಇವಾಗ ಅಪ್ಪು ಬಾಸ್ ಮೂವಿ ಅಂತಲ್ಲ, ನೆಕ್ಸ್ಟ್ ಏನಾದರೂ ಬೇರೆ ಕನ್ನಡ ಮೂವಿ ನಾನು ಡಿಪ್ರಮೋಟ್ ಮಾಡಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಮಾಡಿದ್ರೆ ನಾನು ಮತ್ತೆ ಮಾಡೇ ಮಾಡ್ತೀನಿ ವಿಡಿಯೋ. ಬರೀ ಅಪ್ಪು ಬಾಸ್ ಮೂವಿ ಬಗ್ಗೆ ಎಲ್ಲ ಎಲ್ಲರ ವೀಡಿಯೋಗಳು ಮಾಡ್ತೀನಿ. ನಾನು ಇತ್ತೀಚೆಗೆ ಒಂದು ಕ್ಲಾರಿಟಿ ತೊಗೊಂಡ್ಬಿಟ್ಟೆ, ನಂಗೊಂದು ಕ್ಲಾರಿಟಿ ಬಂದ್ಬಿಡ್ತು. ಒಬ್ಬ ಅಪ್ಪು ಬಾಸ್ ಫ್ಯಾನ್ ಆಗ್ಬಿಟ್ಟು ನಾವೆಲ್ಲ ಮೂವಿ ಸಪೋರ್ಟ್ ಮಾಡಬೇಕು, ಎಲ್ಲ ಹೀರೋಗಳು ಸಪೋರ್ಟ್ ಮಾಡಬೇಕು. ನಾವು ಒಬ್ಬ ಕನ್ನಡಿಗ, ಫಸ್ಟು ನಾವು ಅಪ್ಪು ಬಾಸ್ ಫ್ಯಾನ್ ಅಂದರೆ ನಾವು ಕನ್ನಡಿಗರು, ನಾವೆಲ್ಲ ಕನ್ನಡ ಮೂವಿ ಸಪೋರ್ಟ್ ಮಾಡಬೇಕು. ಬಿಕಾಸ್ ನಾವು ಅಪ್ಪು ಬಾಸ್ ಜೊತೆ ಎಲ್ಲರೂ ಬೆಳಿಬೇಕು, ಎಲ್ಲರೂ ಬೆಳೀತಾವ್ರೆ, ನಾವು ಸಪೋರ್ಟ್ ಮಾಡಬೇಕು. ಇದು ನಾನು ಫಿಕ್ಸ್ ಆಗಿದ್ದೀನಿ. ನಾನು ಮಾಡ್ತೀನಿ, ಎಲ್ಲರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಇಷ್ಟ ಆಗದಿದ್ರೆ ಮಾಡ್ತೀನಿ. ಈ ಯಾರ್ಯಾರು ನಮ್ಮ ಇಂಡಸ್ಟ್ರಿನ ಕೆಣಕ್ತಾರೋ ಅವ್ರನ್ನಂತೂ ನಾನು ಕರೆಕ್ಟಾಗಿ ಹೇಳ್ತಾ ನಾನು ಬಿಡಲ್ಲ. ಓವರ್ ಆ್ಯಕ್ಷನ್ ಅಂದರೆ ಓವರ್ ಆ್ಯಕ್ಷನ್ ಅಂದ್ಕೊಳ್ಳಿ. ನಾನು ಒಂಥರ ಸ್ವಲ್ಪ ಮೆಂಟ್ಲು. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.